ಹಲೋ, ನನ್ನ ಹೆಸರು ವಿನಯ್ ಅಂತ. ನನ್ನ ವೈಫ್ ಹೆಸರು ಸ್ನೇಹ ಅಂತ. ಸೊ ಇದು ನಮ್ಮ ಮಗು. ನಾವು 14ನೇ ತಾರೀಕು ಅಡ್ಮಿಟ್ ಆಗಿದ್ವಿ. ಸೊ ಪೇಯ್ನ್ಸ್ ಬಂದಿತ್ತು ಅಂತ ಪ್ರೆಗ್ನೆನ್ಸಿ 9 ಮಂತ್ಸಿಂದ ಇಲ್ಲೇ ಇದು ತೋರಿಸ್ತಿದ್ವಿ ನಾವು ಇದಕ್ಕೆಲ್ಲ. ಸೊ ಸುಧಾ ಡಾಕ್ಟರ್ ಆಗಲಿ, ಅನಿತಾ ಡಾಕ್ಟರ್ ಆಗಲಿ, ರಮ್ಯಾ ಡಾಕ್ಟರ್ ಎಲ್ಲರೂ ಒಳ್ಳೆ ಅಡ್ವೈಸೇ ಕೊಡ್ತಿದ್ರು. ಟ್ರೀಟ್ಮೆಂಟನ್ನು ಚೆನ್ನಾಗಿ ಇದು ಮಾಡ್ತಿದ್ರು. ಸೊ ಹಾಗೆ ನಾರ್ಮಲ್ ಡೆಲಿವರಿಗೆ ಇದು ಮಾಡಿದ್ವಿ. ನಾರ್ಮಲ್ ಡೆಲಿವರಿನೇ ಆಯಿತು ಮಗು. ಅದೇ ಮಗುಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಉಸಿರಾಟದ್ದು ಕಷ್ಟ ಅದೆಲ್ಲ ಇತ್ತು. ಉಸಿರಾಟದ್ದು ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗಿತ್ತು ಅಂತ ಡಾಕ್ಟ್ರ್ ಹೇಳಿದ್ರು. ಮುರಳಿ ಡಾಕ್ಟ್ರ್ ಆಗಲಿ, ಇನ್ನೊಬ್ಬರು ಡಾಕ್ಟ್ರ್ ಇದ್ದರು. ಸೊ ಅವರೆಲ್ಲ ಹೇಳಿದರು ಈ ಥರ ಅಂತ. ಸೊ NICಗೆ ಶಿಫ್ಟ್ ಮಾಡ್ತೀವಿ ನಾವೇ ಇಲ್ಲೇ ಟ್ರೀಟ್ಮೆಂಟ್ ಎಲ್ಲ ಇದು ಕೊಡ್ತೀವಿ ಅಂತೆಲ್ಲ ಹೇಳಿ. ಸೊ ಅದ್ರ ಪ್ರಕಾರ ಎಲ್ಲ ಚೆನ್ನಾಗಿ ಮಗುನ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಒಂದು 4 ಡೇಸ್ ಇದ್ವಿ NICಯಲ್ಲಿ. ಮಗು ಎಲ್ಲ ಒಂದು ವಿತ್ ಆಕ್ಸಿಜನ್ನು ಎಲ್ಲನೂ ವಿತ್ ವಾರ್ಮರು ಎಲ್ಲ ಇಟ್ಟಿದ್ದರು. ಎಲ್ಲ ಇಲ್ಲೇ ನೋಡಿಕೊಂಡ್ರು ವಿತ್ ಮೆಡಿಸಿನ್ಸು. ಏನಾಗಲಿ ಫೀಡಿಂಗಿಂದ ಹಿಡಿದು ಡೇ ಆ್ಯಂಡ್ ನೈಟ್ ಸಿಸ್ಟರ್ಸ್ ಇರ್ತಾಯಿದ್ರು. ಒಬ್ಬರು ಶೋಭಾ ಅಂತಿದ್ರು, ಇನ್ನೊಬ್ಬರು ಇದು ಸಿಸ್ಟರ್ಸ್ ಎಲ್ಲ. ಸೊ ಈ ಥರ ಎಲ್ಲ ಹೆಲ್ಪ್ ಮಾಡಿದ್ರು. ನಾವೇನೋ ಒಂದು ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ರು. ಸೊ ಈ ಥರ ಹಿಂಗಿದೆ, ಏನೂ ತೊಂದರೆ ಇಲ್ಲ ಹಾಗೆ ಅಂತ. ಸೊ 4 ಡೇಸ್ ಆದಮೇಲೆ ನಮಗೆ ಮದರ್ ಸೈಡ್ಗೆ ಶಿಫ್ಟ್ ಮಾಡಿದ್ರು. ಮದರ್ ಹತ್ರದಿಂದನೂ ಬೆಳಗ್ಗೆ ಸಾಯಂಕಾಲದಿಂದ ಎಲ್ಲ ಬಂದು ಚೆಕಿಂಗ್ ಮಾಡ್ಕೊಳ್ತಾ ಹೋಗಿ ಎಲ್ಲ ವೈಟಲ್ಸ್ ಎಲ್ಲ ಎಲ್ಲ ಇದು ವೈಟಲ್ಸ್ ಎಲ್ಲ ತೊಗೊಳ್ತಿದ್ರು. ಸೊ ಎಲ್ಲ ನಾನು ಹೇಳೋದೇನು ಅಂದರೆ ಒಂದು ಒಳ್ಳೆ ರೌಂಡಾಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿ ಮಗುನೂ ಈಗ ಹೆಲ್ದಿಯಾಗಿದೆ. ಎಲ್ಲನೂ ನಮಗೂ ಎಲ್ಲ ಒಂದು ಖುಷಿ ಆಯಿತು. ಎಲ್ಲ ಬಂದು ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ, ನಾವು ಒಂದು ಟ್ರಸ್ಟ್ ಮಾಡಿ ಬಂದಿದ್ದಕ್ಕೆ ಆ ಟ್ರಸ್ಟಿಗೆ ಕರೆಕ್ಟಾಗಿ ಎಲ್ಲ ನಡೆದಿದೆ, ಎಲ್ಲ ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು.